ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಮೇ 9 ಚಿತ್ರದುರ್ಗದಲ್ಲಿ ನಡೆಯುತ್ತಿದ್ದು, ಗುಬ್ಬಿ ತಾಲೂಕಿನಿಂದ 100 ಬಸ್ಸುಗಳಲ್ಲಿ 10,000ಕ್ಕೂ ಹೆಚ್ಚು ಜನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಬಲರಾಮಯ್ಯ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅದೊಂದರ ಶಕ್ತಿ ಇದ್ದಂಗೆ ಮಾಜಿ ಮುಖ್ಯಮಂತ್ರಿಗಳು ಅವ್ರದೇ ಆದ ಒಂದ ನಡೆ ಅವರೇ ಇಟ್ಟಂತ ಇದೆ, ಹಿಂದೆ ತೆಗಿಲಾರ್ದಾರು ಒಂದ್ ಎಡೆ ಸಿಕ್ಕಿರೋದ್ರೆ ಈಗ ಹಿಂದೆ ತೆಗಿಯಲ್ಲ. ಅವ್ರು ಏನಾದ್ರು ಹಠವಾದಿ ಅಂತ ಹಠವಾದಿ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ದಿನಾಂಕ 9 ಇದೇ ತಿಂಗಳು 9/5/2026 ಶನಿವಾರ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ. ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಅವರೇ ಒಂದು ವೈಯಕ್ತಿಕವಾಗಿ ಎಲ್ಲ ಹೊರಟಿದ್ದಾರೆ. ಅದರಿಂದ ಎಲ್ಲಾ ಸಮಾಜದವರು ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದೊಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇನ್ನ ಹೆಚ್ಚಿನಾಗಿ ನಮ್ಮ ಯಡಿಯೂರಪ್ಪ ಕೊಡುಗೆ ಏನು ಅಂತಂದ್ರೆ ನಮ್ಮಂತ ಸಣ್ಣ ಸಮಾಜಗಳಿಗೆ ಒಂದು ನಿಗಮ ಮಂಡಳಿ ಮಾಡಿ ಅಗ್ನಿವಂಶ ಕ್ಷತ್ರಿಯನ ನಮ್ಮ ಒಂದು ಸಮುದಾಯಕ್ಕೆ ಒಂದು ಅಗ್ನಿವಂಶ ಕ್ಷತ್ರಿಯನ ಒಂದು ದಿನಾಚರಣೆ ಮಾಡಂಗೆ ಮಾಡ್ಕೊಟ್ರು. ಅದೇ ತರ ವಾಲ್ಮೀಕಿ ಜಯಂತಿ ಮಾಡಂಗ್ ಮಾಡಿರು. ಇನ್ನ ಹಲವಾರು ಕಾರ್ಯಕ್ರಮ ಸಣ್ಣ ಸಮಾಜಗಳಿಗೆ ಹಲವಾರು ಕಾರ್ಯಕ್ರಮ ಮಾಡ್ಕೊಟ್ಟಂತ ಯಾರ ಧೀಮಂತ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪನವರು. ಮುಖಂಡ SD ದಿಲೀಪ್ ಕುಮಾರ್ ಮಾತನಾಡಿ, ಗುಬ್ಬಿ ತಾಲೂಕಿಗೆ ಅವರು ನೀಡಿರುವಂತಹ ಕೊಡುಗೆ ಅಪಾರ. ಗುಬ್ಬಿ ತಾಲೂಕಿನ 38 ಕೆರೆಗಳಿಗೆ ನೀರು ಹರಿಸುವುದಕ್ಕೆ ಸಹಾಯ ಮಾಡಿದ್ದಾರೆ. ಇದರಿಂದ 118 ಗ್ರಾಮಗಳಿಗೆ ಕುಡಿಯುವ ನೀರಿನ ಆದ್ಯತೆ ನೀಡಿದಂತಾಗಿದೆ ಎಂದು ತಿಳಿಸಿದರು. 9ನೇ ತಾರೀಕು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ BS ಯಡಿಯೂರಪ್ಪನವರ 50ನೇ ವರ್ಷದ ಸಾಧನಾ ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದು, ಈ ವಿಚಾರವಾಗಿ ತಾಲೂಕಿಂದ ಸುಮಾರು 100 ಬಸ್ಗಳು ಹೊರಟಿದೆ. ತಾಲೂಕಿಂದ ಎಲ್ಲಾ ಕಾರ್ಯಕರ್ತರುಗಳು ಎಲ್ಲಾ ಪಂಚಾಯಿತಿ ಮಟ್ಟದಿಂದ ಮತ್ತೆ ಏನ್ ಹೋಬಳಿ ಲೆವೆಲ್ ಮೀಟಿಂಗ್ಸ್ಗಳು ಮಾಡಿ ಎಲ್ಲಾ ಕಾರ್ಯಕರ್ತರುಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಒಂದು ಯಡಿಯೂರಪ್ಪನವರು ನಮ್ಮ ತಾಲೂಕಿಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಸುಮಾರು 7 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ ನಮ್ಮ ತಾಲೂಕಲ್ಲಿ ಅಪ್ರೂವಲ್ ಮಾಡಿಸ್ಕೊಟ್ಟಿದ್ದಾರೆ. ಈ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ ಸುಮಾರು 4 ಹೋಬಳಿಲಿ 38 ಕೆರೆ ನೀರ್ ತುಂಬಿಸೋ ಕೆಲಸಗಳು ಆಗ್ತಾ ಇದಾವೆ. ಇನ್ನು ಬಿಕ್ಕೆಗುಡ್ಡ ಭಾಗ ಮತ್ತೆ ಅಗಲವಾಡಿ ಭಾಗ ಇನ್ನು ಕೆಲಸ ನಡೀತಾ ಇದೆ. ಇದರಿಂದ ಸುಮಾರು 118 ಹಳ್ಳಿಗೆ ಅನುಕೂಲ ಆಗ್ತಿತ್ತು. ಮತ್ತೆ ಈ ಕಾಮಗಾರಿ ಮಂಜೂರು ಮಾಡೋ ಟೈಮ್ ಅವ್ರು ಹಿಡಿದಿದ್ದು ಏನು ನಾನು ಮಾತು ಕೊಟ್ಟಿದ್ದೀನಿ, ಈ ಕೆಲಸ ಆಗ್ಲೇಬೇಕು, ಅಪ್ರೂವಲ್ ಆಗ್ಲೇಬೇಕು ಅಂತ ಅಂದಿನ ನೀರಾವರಿ ಸಚಿವರಾದಂತ SR ಬೊಮ್ಮಾಯಿ ಅವ್ರಿಗೆ ಖುದ್ದು ಅವರೇ ಆದೇಶ ಮಾಡಿ ಇನ್ನೊಂದ 3 ತಿಂಗಳಲ್ಲಿ DPR ಅಪ್ರೂವಲ್ ಆಗಬೇಕು, ಇನ್ನು 6 ತಿಂಗಳು ಟೆಂಡರ್ ಆಗಿ ಕೆಲಸ ಶುರುವಾಗುತ್ತೆ. ಜಿಲ್ಲಾ ಉಪಾಧ್ಯಕ್ಷ ಭೈರಪ್ಪ ಮಾತನಾಡಿ, 9 ಗಂಟೆಗೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಂದ ಹಾಗೂ ಪಟ್ಟಣದಿಂದ ಬಸ್ಗಳು ತೆರಳುತ್ತಿದ್ದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಆಗಮಿಸಬೇಕು ಅಂತ ಮನವಿ ಮಾಡಿದ್ರು. ಕಾರ್ಯಕರ್ತರ ಮಧ್ಯೆ ಆಗಿದೆ, ಅಭಿಮಾನಿಗಳ ಮಧ್ಯೆ ಆಗಿದೆ. ಅಭಿಮಾನೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಗುಬ್ಬಿನಲ್ಲಿ ಈಗಾಗಲೇ ದಿಲೀಪ್ ಅವರು ಮಾತಾಡಿದಂಗೆ ಗುಬ್ಬಿನ ನೀರಾವರಿ ಯೋಜನೆಗೆ ಯಡಿಯೂರಪ್ಪನವ್ರ ಕೊಡುಗೆ, ಗುಬ್ಬಿಯ ನಗರೋತ್ಥಾನಕ್ಕೆ ಯಡಿಯೂರಪ್ಪನವ್ರ ಕೊಡುಗೆ ಮತ್ತು ಮಠಗಳಿಗೆ ಯಾವುದು ಕೋಟಿಹಳ್ಳಿ ಮಠ ಇರ್ಬೋದು ಎಲ್ಲ ಮಠಗಳಿಗೆ ಯಡಿಯೂರಪ್ಪನವ್ರ ಕೊಡುಗೆ ಇದೆ. ರೈತ ಹೋರಾಟಗಾರರು ಅವರು ಅಭಿಮಾನೋತ್ಸವನ ಈ ರಾಜ್ಯದಲ್ಲಿ ಯಾರು 50 ವರ್ಷ ಮಾಡಿರೋರಿದ್ರೆ ಅದನ್ನ ಅಭಿಮಾನೋತ್ಸವ ಮಾಡ್ತಿರೋದು ಮೊದಲನೇ ದೋಷ. ಇಲ್ಲಿ ಇರ್ಬೋದು. ಈಗ ಅಭಿಮಾನಿಗಳೇ ತುಂಬಿ ತುಳುಕಿ ಅಭಿಮಾನೋತ್ಸವ ಮಾಡ್ತಾ ಇರೋದು ನಾವೆಲ್ಲ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಚಿತ್ರದುರ್ಗದಲ್ಲಿ ಈಗಾಗಲೇ ಸುಮಾರು 1,000ಕ್ಕಿಂತ ಹೆಚ್ಚು ಜನ ಕಾರುಗಳು ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅಭಿಮಾನೋತ್ಸವನ ಅದ್ದೂರಿಯಾಗಿ ಮಾಡ್ಬೇಕು ಅಂತ, ಜಾತ್ರೆ ತರ ಮಾಡ್ಬೇಕು ಅಂತ ಹೇಳಿ ಸಾವಿರಾರು ಜನ ಟ್ಯಾಬ್ಲೆಗಳನ್ನು ತಗೊಂಡ್ಬರುವಂತದ್ದು, ರೈತರು ಬರುವಂತ 2,000 ಜನಕ್ಕಿಂತ ಹೆಚ್ಚು ರೈತರು ನೇರು ಹೊತ್ಕೊಂಡ್ ಬರುವಂತದ್ದು, ಬೇರೆ ಬೇರೆ ಇದನ್ನ ಇಟ್ಕೊಂಡು ಮಾಡುವಂಥದ್ದು. ಉತ್ಸವ ಅಂದ್ರೆ ಹಬ್ಬದ ರೀತಿಯಲ್ಲಿ ಇರುತ್ತೆ. ಆ ಉತ್ಸವ ಅಭಿಮಾನೋತ್ಸವಕ್ಕೆ ಗುಬ್ಬಿ ತಾಲೂಕಿನ ಎಲ್ಲ ಅಭಿಮಾನಿಗಳು, ಯಡಿಯೂರಪ್ಪನವರ ಅಭಿಮಾನಿಗಳು ಎಲ್ಲರೂ ಮಾಡಬೇಕು. ಸಾಗರಹಳ್ಳಿ ವಿಜಯಕುಮಾರ್ ಮಾತನಾಡಿ, ರೈತರ ಬಜೆಟ್ ಅನ್ನ ಮೊದಲ ಬಾರಿಗೆ ಮಂಡನೆ ಮಾಡಿದ ನಾಯಕರಲ್ಲಿ ಯಡಿಯೂರಪ್ಪ ಬಹಳ ಪ್ರಮುಖರು ಅಂತ ತಿಳಿಸಿದ್ರು. ರೈತರ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಯಾವಾಗಲೂ ಮುಖ್ಯಮಂತ್ರಿ ಇದ್ರೆ ಅದು ಯಡಿಯೂರಪ್ಪನವರು. ಹಾಗಾಗಿ ವಿಶೇಷವಾಗಿ ಎಲ್ಲ ವರ್ಗಕ್ಕೆ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಸಣ್ಣ ಆದ್ರೆ ಭೈರಪ್ಪ ಹೇಳ್ತೀವಿ, ನಮ್ಮಲ್ಲಿ ಮಠ ಇದೆ,
ಅವರು ಕೋಡಿಹಳ್ಳಿ ಮಠ ಇಲ್ಲಿವರೆಗೂ ಕೂಡ ದೊಡ್ಡ ದೊಡ್ಡ ಸಮಾಜದ ದೊಡ್ಡ ದೊಡ್ಡ ಮಠಗಳಿಗೆ ಹೆಣವನ್ನು ಕೊಟ್ಟಂತ ಮುಖ್ಯಮಂತ್ರಿಗಳು ನಾವು ನೋಡಿದ್ವಿ. ಸಣ್ಣ ಸಣ್ಣ ಸಮಾಜವನ್ನ ಮೈಕ್ರೋ ಮೈನಾರಿಟೀಸ್ ಇರೋಂತ ಸಮಾಜಗಳನ್ನ ಗುರುತಿಸಿ ಮೇಲಂತ ಕೆಲಸವನ್ನ ಮಾಡ್ತಂತ ಯಾರು ಮುಖ್ಯಮಂತ್ರಿ ಇದ್ರೆ ಅದು ಯಡಿಯೂರಪ್ಪನವರು. ಆ ತರದ ಜನರು ಎಲ್ಲ ಸ್ವಾಮೀಜಿಗಳು, ಎಲ್ಲ ಸಮಾಜದ ಸ್ವಾಮೀಜಿಗಳು ಸೇರಿ ಮತ್ತೆ ಎಲ್ಲ ಸಮಾಜದ ವ್ಯಕ್ತಿಗಳು ಸೇರಿ ಅಭಿಮಾನೋತ್ಸವ ಮಾಡುವಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅದ್ರ ಜೊತೆ ಅಭಿಮಾನೋತ್ಸವಕ್ಕೆ ನಾವು ಕೂಡ ಅದ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕು ಅಂತ ಹೊರಟಿರುವಂತದ್ದು. ತಾವು ಮಾಧ್ಯಮದ ಮುಖಾಂತರ ಹೆಚ್ಚು ಜನರು ಬರಬೇಕು ಅಂತ ಹೇಳಿ ತಾವು ಕೂಡ ಮಾಡ್ತೀರಾ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಸಾಗರನಹಳ್ಳಿ ನಂಜೇಗೌಡ, ಗುಬ್ಬಿ ತಾಲೂಕಿನ ಪ್ರಭಾರಿ ರವೀಶ್, ವಿದ್ಯಾಸಾಗರ್, ಕೃಷ್ಣಮೂರ್ತಿ, ಬಸವರಾಜ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.